English grammar. The agreement of noun with verb part 2. Dear friends, ಇವತ್ತು ನಾನು ನಿಮಗೆ ದ ಅಗ್ರಿಮೆಂಟ್ ಆಫ್ ನೌನ್ ವಿತ್ ವರ್ಬ್ ಅಲ್ಲಿ ಪಾರ್ಟ್ 2 ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ಈ ಟಾಪಿಕ್ ಮೇಲೆ ನಾನು ಪಾರ್ಟ್ 1 ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ಇನ್ನೂ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಆ ವಿಡಿಯೋನ ಫಸ್ಟ್ ನೋಡಿ. ಯಾಕಂತಂದ್ರೆ ಅಲ್ಲಿ ಕೂಡ ಸಾಕಷ್ಟು ಯೂಸ್ಫುಲ್ ಆಗಿರುವಂತಹ ಗ್ರಾಮರ್ ರೂಲ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಇವತ್ತು ಕೂಡ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ SSLC ಎಕ್ಸಾಮ್ ಸಂಬಂಧಪಟ್ಟಾಗಿರ್ಬೋದು, ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಾಗಿರ್ಬೋದು, ಹಾಗೇನೆ ನಿಮಗೆ ಪ್ರತಿನಿತ್ಯ ಬಳಸುವಂತ ಸ್ಪೋಕನ್ ಇಂಗ್ಲಿಷ್ಗೆ ಹೆಲ್ಪ್ ಆಗುವಂತ ಕೆಲವೊಂದು ಗ್ರಾಮರ್ ರೂಲ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ವಿಡಿಯೋನ ದಯವಿಟ್ಟು ಎಂಡ್ ವರೆಗೆ ನೋಡಿ, ಯಾಕಂದ್ರೆ ತುಂಬಾನೇ ಯೂಸ್ಫುಲ್ ಆಗಿದೆ, ಹಾಗೆ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇದೆ. ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಹಿಯರ್ ಯುವರಾಜ್ ಫ್ರಮ್ EV Talk ಚಾನಲ್. ಡಿಯರ್ ಫ್ರೆಂಡ್ಸ್, ಲೆಟ್ಸ್ ಮೂವ್ ಆನ್ ದ ಫಸ್ಟ್ ರೂಲ್. ನೋಡಿ, ಫಸ್ಟ್ ರೂಲ್ ಏನು ಬರುತ್ತೆ ಅಂತ ನೋಡಿ. ಸೊ ಇವತ್ತು ಬಂದ್ಬಿಟ್ಟು ಫಸ್ಟ್ ರೂಲ್ ನಿಮ್ಗೆ ಡಿಸ್ಕಸ್ ಮಾಡ್ತಿರೋದು ಯಾವ್ದಪ್ಪ ಅಂತಂದ್ರೆ, ಇನ್ ಕೇಸ್ ಯಾವ್ದಾದ್ರು ಸೆಂಟೆನ್ಸ್ ಐದರ್ ಆರ್ ನೈದರ್ ಆರ್ ಈಚ್ ಆರ್ ಎವ್ರಿ ಒನ್ ಆರ್ ಒನ್ ಆಫ್ ಪ್ಲಸ್ ಪ್ಲೂರಲ್ ನೌನ್. ಸೊ ಒಂದ್ ವೇಳೆ ಸೆಂಟೆನ್ಸ್ ಐದರ್ ಅಥವಾ ನೈದರ್, ಈಚ್, ಎವ್ರಿ ಒನ್ ಅಥವಾ ಒನ್ ಆಫ್ ದಿಂದ ಸ್ಟಾರ್ಟ್ ಆಗಿ ಅದೇನಾದ್ರೂ ಪ್ಲೂರಲ್ ನೌನ್ ಹೊಂದಿದ್ರೆ ಅದು ಮೆನಿ ಕೂಡ. ಸೊ ಮೆನಿ ಅಂತ ಬರುತ್ತೆ. ಸೊ ಇವೆಲ್ಲದ್ರಿಂದ ಸ್ಟಾರ್ಟ್ ಆಗಿ ಅದು ಇನ್ನೇನಾದ್ರು ಪ್ಲೂರಲ್ ನೌನ್ ಹೊಂದಿದ್ರೆ ಅಲ್ಲಿ ನಾವೇನು ಬಳಸ್ಬೇಕಂದ್ರೆ ಸಿಂಗ್ಯುಲರ್ ವರ್ಬ್ ಅನ್ನ ಬಳಸಬೇಕು. ಸೊ ಐ ಹೋಪ್ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಸೊ ಎಕ್ಸಾಂಪಲ್ ಯಾವಾಗ ಹೇಳ್ತಾ ಹೋಗ್ತೀನಿ ಅವು ಈಸಿಯಾಗಿ ಅರ್ಥ ಆಗ್ತೀನಿ ನಿಮಗೆ. ಇಲ್ಲಿ ಫಸ್ಟ್ ಎಕ್ಸಾಂಪಲ್ ನೋಡಿ. ಸೊ ಒಂದ್ ವೇಳೆ ಸೆಂಟೆನ್ಸ್ ಏನಾದ್ರು ಐದರ್ ಆಫ್ ದಿ ಟೂ ಬುಕ್ಸ್ ಅಂತ ಇದೆ ನೋಡಿ, ಐದರ್ ಅಂತ ಫಸ್ಟ್ ಬಳಸ್ತಾ ಇದೀವಿ ಇಲ್ಲಿ. ಐದರ್ ಆಫ್ ದಿ ಟೂ ಬುಕ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಬುಕ್ಸ್ ಒಂದು ಪ್ಲೂರಲ್ ನೌನ್ ಬರುತ್ತೆ. ಇಲ್ಲಿ ಈ ಸೆಂಟೆನ್ಸ್ ಐದರ್ ನಿಂದ ಬಿಗಿನ್ ಆಗಿದೆ, ಬಟ್ ಇಲ್ಲಿ ನೌನ್ ಬಂದ್ಬಿಟ್ಟು ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ. ಸೊ ಹೀಗಾಗಿ ನಾವು ಏನ್ ಬಳಸಬೇಕು, ಸಿಂಗ್ಯುಲರ್ ವರ್ಬ್ ಅನ್ನು ಬಳಸಬೇಕು. ಐದರ್ ಆಫ್ ದಿ ಟೂ ಬುಕ್ಸ್ ಈಸ್ ಇಂಟ್ರೆಸ್ಟಿಂಗ್ ಅಂತ ಬರುತ್ತೆ. ಬುಕ್ಸ್ ಆರ್ ಅಂತ ಬರಲ್ಲ, ಈಸ್ ಅಂತ ಬರುತ್ತೆ. ಯಾಕಂದ್ರೆ ದಿ ಸೆಂಟೆನ್ಸ್ ಬಿಗಿನ್ಸ್ ವಿತ್ ಐದರ್ ಅಂತ. ಓಕೆ, ನೆಕ್ಸ್ಟ್ ನೋಡಿ, ಇನ್ನೊಂದು ಎಕ್ಸಾಂಪಲ್ ನೋಡಿ. ನೈದರ್ ಆಫ್ ದಿ ಟೂ ಸಿಸ್ಟರ್ಸ್ ಈಸ್ ವಿಲ್ಲಿಂಗ್ ಟು ಮ್ಯಾರಿ ಹಿಮ್ ಅಂತ ಇದೆ ನೋಡಿ. ಇಲ್ಲಿ ಕೂಡ ಸಿಸ್ಟರ್ಸ್, ಟೂ ಸಿಸ್ಟರ್ಸ್ ಅಂತ ಪ್ಲೂರಲ್ ನೌನ್ ಇದೆ, ಬಟ್ ಈ ಸೆಂಟೆನ್ಸ್ ಅದರಿಂದ ಬಿಗಿನ್ ಆಗಿದೆ, ನೈದರ್ ಆಫ್ ಅಂತ ಬಿಗಿನ್ ಆಗಿದೆ. ಹೀಗಾಗಿ ಇಲ್ಲಿ ಕೂಡ ನಾವು ಸಿಂಗ್ಯುಲರ್ ವರ್ಬ್ ಅನ್ನ ಬಳಸ್ತಾ ಇದೀವಿ. ನೆಕ್ಸ್ಟ್ ನೋಡಿ, ಈಚ್ ಆಫ್ ದೆಮ್ ಸ್ಟೂಡೆಂಟ್ಸ್ ಈಸ್ ಗಿವನ್ ಎ ಟೆಕ್ಸ್ಟ್ ಬುಕ್ ಅಂತ ಇದೆ. ಸೊ ಈಚ್ ಆಫ್ ದೆಮ್ ಸ್ಟೂಡೆಂಟ್ಸ್ ಅಂತ, ಸ್ಟೂಡೆಂಟ್ಸ್ ಅನ್ನೋದು ನಾವು ಪ್ಲೂರಲ್ ಫಾರ್ಮ್ ಅಂತ ತಿಳ್ಕೊತೀವಿ. ಸೊ ಇಲ್ಲಿ ಪ್ಲೂರಲ್ ಫಾರ್ಮ್ ಇದೆ, ಬಟ್ ಅವಾಗ ನಾವು ಎಕ್ಸಾಮ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಇನ್ ಕೇಸ್ ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಬಂದಾಗ ಅಥವಾ ಕರೆಕ್ಟ್ ವರ್ಬ್ ಫಾರ್ಮ್ ಅನ್ನ ಬಳಸಿ ಅಂತ ಕ್ವಶನ್ ಕೇಳಿದಾಗ ಇಲ್ಲಿ ಸ್ಟೂಡೆಂಟ್ಸ್ ಅಂತ ತಿಳ್ಕೊಂಡು ನಾವು ಆರ್ ಅಥವಾ ವೇರ್ ಬಳಸ್ತೀವಿ. ಬಟ್ ಆಕ್ಚುಲಿ ಈಚ್ ಆಫ್ ದಿ ಸ್ಟೂಡೆಂಟ್ಸ್ ಈಸ್ ಅಂತಾನೆ ಬರುತ್ತೆ. ಯಾಕಂದ್ರೆ ಇಲ್ಲಿ ಈಚ್ ಅನ್ನೋ ಒಂದು ಶಬ್ದದಿಂದ ಪ್ರಾರಂಭ ಆಗಿರೋದ್ರಿಂದ ಅದು ಪ್ಲೂರಲ್ ಫಾರ್ಮ್ ಅಲ್ಲಿ ಇದ್ರೂ ಕೂಡ ಇಲ್ಲಿ ನಾವು ಸಿಂಗ್ಯುಲರ್ ವರ್ಬ್ ಅನ್ನೇ ಬಳಸಬೇಕು. ನೆಕ್ಸ್ಟ್ ನೋಡಿ, ಎವ್ರಿ ಒನ್ ಆಫ್ ಮೈ ಸಿಸ್ಟರ್ಸ್ ವಾಸ್ ಮ್ಯಾರಿಡ್ ಅಂತ ಇದೆ ನೋಡಿ. ಸೆಂಟೆನ್ಸ್ ಬಿಗಿನ್ಸ್ ವಿತ್ ಎವ್ರಿ ಒನ್ ಅಂತ ಇದೆ. ಸೊ ಎವ್ರಿ ಒನ್ ಅನ್ನೋದು ಬಹಳ ಹೇಳುತ್ತೆ. ಸಿಸ್ಟರ್ಸ್ ಕೂಡ ಇಲ್ಲಿ ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ, ಬಟ್ ನಾವು ಬಳಸುವಂತ ವರ್ಬ್ ಸಿಂಗ್ಯುಲರ್ ವರ್ಬ್ ಅನ್ನೇ ಬಳಸ್ತೀವಿ. ವಾಸ್ ಅನ್ನೋದು, ನಾಟ್ ವೇರ್ ಬಳಸಕ್ಕಾಗಲ್ಲ. ಎವ್ರಿ ಒನ್ ಆಫ್ ಮೈ ಸಿಸ್ಟರ್ಸ್ ವೇರ್ ಅಂತಂದ್ರೆ ಅದು ರಾಂಗ್ ಆಗುತ್ತೆ. ಸೊ ಎವ್ರಿ ಒನ್ ಆಫ್ ಮೈ ಸಿಸ್ಟರ್ಸ್ ವಾಸ್ ಮ್ಯಾರಿಡ್ ಅಂತ ಆಗುತ್ತೆ. ಸೊ ಈ ತರ ಕ್ವಶನ್ಸ್ ಸಾಕಷ್ಟು ನಿಮ್ಗೆ ಕನ್ಫ್ಯೂಸ್ ಮಾಡುತ್ತೆ ಎಕ್ಸಾಮ್ ಅಲ್ಲಿ. ಯಾಕಂದ್ರೆ ನಾನು ಈಗಾಗಲೇ ಇಂಗ್ಲಿಷ್ ಗ್ರಾಮರ್ ಸಂಬಂಧಪಟ್ಟಾಗ ಮೋರ್ ದೆನ್ 280+ ವಿಡಿಯೋಸ್ ಇದೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ನಿಮಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಜೊತೆಗೇನೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕಂದ್ರೆ ಇನ್ ಫ್ಯೂಚರ್ ಅಲ್ಲಿ ಸಾಕಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು. ಸೊ ನಿಮ್ಗೆ ಯೂಸ್ ಆಗುವಂತವು ನಿಮ್ಮ ಎಕ್ಸಾಮ್ಗೆ ಇರ್ಬೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ SSLC ಸ್ಟೂಡೆಂಟ್ಸ್ಗೋಸ್ಕರ ನಾನು ನೆಕ್ಸ್ಟ್ ಒಂದು ಆಲ್ಮೋಸ್ಟ್ ಒಂದು ಸೀರೀಸ್ ಅಲ್ಲೇನೆ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮಂತ್ ಅಲ್ಲಿ. ಸೊ ಆ ವಿಡಿಯೋ ನೋಡಬಹುದು, ಚಾನೆಲ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ. ಸೊ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ EV Talk ಚಾನಲ್. ಓಕೆ ಸ್ಟೂಡೆಂಟ್ಸ್, ನೋಡಿ ನೆಕ್ಸ್ಟ್ ರೂಲ್ ನೋಡಿ. ಒನ್ ಆಫ್ ಅಂತ ಇಲ್ಲಿ, ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ರಿಟರ್ನ್ ಫ್ರಮ್ ಕೆನಡಾ ಅಂತ ಬರುತ್ತೆ. ಸೊ ನೀವು ಫ್ರೆಂಡ್ಸ್ ಅಂತ ಅಂದಾಗ ಮೇ ಬಿ ಯು ಥಾಟ್ ದಟ್ ಫ್ರೆಂಡ್ಸ್ ಅಂತ ಪ್ಲೂರಲ್ ಫಾರ್ಮ್ ಇದೆ. ಸೊ ನಾವು ಇಲ್ಲಿ ಹ್ಯಾವ್ ಬಳಸಬೇಕಂತ ಹ್ಯಾವ್ ಬಳಸ್ತೀವಿ, ಬಟ್ ದಟ್ ಇಸ್ ರಾಂಗ್ ಆಗುತ್ತೆ. ನೋಡಿ, ಒನ್ ಆಫ್ ಮೈ ಫ್ರೆಂಡ್ಸ್ ಹ್ಯಾಸ್ ಅಂತಾನೆ ಬಳಸಬೇಕು. ಹ್ಯಾಸ್ ರಿಟರ್ನ್ ಫ್ರಮ್ ಕೆನಡಾ ಅಂತ ಆಗುತ್ತೆ. ನೆಕ್ಸ್ಟ್ ನೋಡಿ, ಇನ್ನೊಂದು ಎಕ್ಸಾಂಪಲ್ ಬರುತ್ತೆ. ಮೆನಿ ಅಂತ ಅಂದಾಗ ನಿಮ್ಗೆ ಅಫ್ಕೋರ್ಸ್ ಗೊತ್ತಾಗ್ಬಿಡುತ್ತೆ ಮೆನಿ ಅಂದ್ರೆ ಬಹಳ ಅಂತ. ಬಟ್ ಮೆನಿ ಅ ಲೀಡರ್ ಡ್ಯಾಶ್ ಪೇಡ್ ಹೋಮಿಸ್ ಟು ಗಾಂಧಿ ಅಂತ ಇದೆ. ಸೊ ಇಲ್ಲಿ ಮೆನಿ ಲೀಡರ್ ಅಂತಂದಾಗ ನೀವು ಥಿಂಕ್ ಮಾಡ್ತೀರಾ ಮೇ ಬಿ ಪ್ಲೂರಲ್ ಬಳಸಬಹುದು ಅಂತ, ಬಟ್ ಇಟ್ಸ್ ರಾಂಗ್. ಇಲ್ಲಿ ಕೂಡ ಸಿಂಗ್ಯುಲರ್ ವರ್ಬ್ ಅನ್ನೇ ಬಳಸಬೇಕು. ಮೆನಿ ಅ ಲೀಡರ್ ಹ್ಯಾಸ್ ಪೇಡ್ ಹೋಮೇಜ್ ಟು ಗಾಂಧಿ ಅಂತ ಬರುತ್ತೆ. ಸೊ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ವಿಡಿಯೋನ ನಿಮ್ಗೆ ಫಾಸ್ಟ್ ಆಗಿ ಹೇಳ್ತಿರ್ಬೋದು, ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ವಿಡಿಯೋನ ಮತ್ತೆ ನೋಡಿ. ಯಾಕಂದ್ರೆ ತುಂಬಾನೇ ಯೂಸ್ಫುಲ್ ಆಗಿರುವಂತ ಕಂಟೆಂಟ್ ನಾನು ನಿಮ್ಗೆ ಗೊತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ ಸ್ಟೂಡೆಂಟ್ಸ್, ನಾವು ಲೆಟ್ಸ್ ಮೂವ್ ಆನ್ ದ ಸೆಕೆಂಡ್ ರೂಲ್. ನೋಡಿ, ಟೂ ನೌನ್ಸ್ ಕ್ವಾಲಿಫೈಡ್ ಬೈ ಈಚ್ ಆರ್ ಎವ್ರಿ ಅಂಡ್ ಕನೆಕ್ಟೆಡ್ ಬೈ ಅಂಡ್ ಮಸ್ಟ್ ಬಿ ಯೂಸ್ಡ್ ವಿತ್ ದ ಸಿಂಗ್ಯುಲರ್ ವರ್ಬ್. ಸೊ ಈ ಸೆಂಟೆನ್ಸ್ ಅರ್ಥ ಏನಪ್ಪಾ ಅಂತಂದ್ರೆ, ಇಲ್ಲಿ ಎರಡು ನೌನ್ಗಳು ಈಚ್ ಅಥವಾ ಎವ್ರಿ ಇಂದ ಬಿಗಿನ್ಸ್ ಆಗಿ ಅದೇನಾದ್ರೂ ಅಂಡ್ ಇಂದ ಕನೆಕ್ಟ್ ಆಗಿದ್ರೆ ಅಲ್ಲಿ ಕಂಪಲ್ಸರಿ ಸಿಂಗ್ಯುಲರ್ ವರ್ಬ್ ಅನ್ನೇ ಬಳಸಬೇಕು. ಐ ಹೋಪ್ ನಿಮ್ಗೆ ಇಲ್ಲಿ ಕೂಡ ಕನ್ಫ್ಯೂಸ್ ಆಗ್ತಾ ಅಂತ ಅನ್ಕೋತೀನಿ. ಸೊ ಎಕ್ಸಾಂಪಲ್ ನೋಡಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ನಿಮ್ ಸ್ಕ್ರೀನ್ ಮೇಲೆ ಎಕ್ಸಾಂಪಲ್ ಬರ್ತಾ ಇದೆ ಇವಾಗ. ಈಚ್ ಆಕ್ಟರ್ ಅಂಡ್ ಆಕ್ಟ್ರೆಸ್
ಈಸ್ ವೆರಿ ಪಾಪ್ಯುಲರ್ ಅಂತ ಇದೆ ನೋಡಿ. ಈಚ್ ಆಕ್ಟರ್ ಅಂಡ್ ಆಕ್ಟ್ರೆಸ್ ನೋಡಿ, ಇಲ್ಲಿ ಈಚ್ ಅನ್ನೋಂಥ ಒಂದು ನೌನಿಂದ ಬಿಗಿನ್ ಆಗಿದೆ ಇದು. ಇಲ್ಲಿ ಆಕ್ಟರ್ ಅಂಡ್ ಆಕ್ಟರ್ಸ್ ಅಂತ ಇಬ್ರು ಕೂಡ ಇದಾರೆ. ಇಲ್ಲಿ ಎರಡು ಕೂಡ ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ. ಬಟ್ ಇಲ್ಲಿ ಈಸ್ ಅನ್ನೋಂಥ ಒಂದು ಸಿಂಗುಲರ್ ವರ್ಬ್ ನ ನಾವು ಬಳಸ್ತಾ ಇದೀವಿ. ನೆಕ್ಸ್ಟ್ ನೋಡಿ, ಎವ್ರಿ ಮ್ಯಾನ್ ಅಂಡ್ ವುಮನ್ ಡ್ಯಾಶ್ ಕಿಲ್ಡ್ ಬೈ ಟೆರರಿಸ್ಟ್ ಅಂತ ಇದೆ. ಓಕೆ, ಎವ್ರಿ ಮ್ಯಾನ್ ಅಂಡ್ ವುಮನ್ ಅನ್ನೋದು ಇಲ್ಲಿ ಎವ್ರಿ ಅಂತ ಒಂದು ಶಬ್ದದಿಂದ ಈ ಸೆಂಟೆನ್ಸ್ ಬಿಗಿನ್ ಆಗಿದೆ. ಇಲ್ಲಿ ಆಂಡ್ ಕನೆಕ್ಟ್ ಆಗಿದೆ. ಬಟ್ ಇಲ್ಲಿ ಎವ್ರಿ ಮ್ಯಾನ್ ಅಂಡ್ ವುಮನ್ ಅಂತ ಇಲ್ಲಿ ಬಂದಾಗ ನಾವು ಇಲ್ಲಿ ಸಿಂಗುಲರ್ ವರ್ಬ್ ಅನ್ನೇ ಬಳಸಬೇಕು, ನಾಟ್ ವೇರ್. ಇಲ್ಲಿ ಎವ್ರಿ ಮ್ಯಾನ್ ಅಂಡ್ ವುಮನ್ ವೇರ್ ಅಂತ ಅಂದಾಗ ರಾಂಗ್ ಆಗುತ್ತೆ. ಎವ್ರಿ ಮ್ಯಾನ್ ಅಂಡ್ ವುಮನ್ ವಾಸ್ ಕಿಲ್ಡ್ ಬೈ ಟೆರರಿಸ್ಟ್ಸ್ ಅಂತ ಇದೆ. ಓಕೆ, ನೆಕ್ಸ್ಟ್ ನೋಡಿ ಥರ್ಡ್ ಎಕ್ಸಾಂಪಲ್, ಈಚ್ ಪೋಯಮ್ ಅಂಡ್ ಸ್ಟೋರಿ ವಾಸ್ ಪಬ್ಲಿಷ್ಡ್ ಅಂತ ಇದೆ. ಇಲ್ಲಿ ಈಚ್ ನಿಂದ ಪ್ರಾರಂಭದಾಗ ಈಚ್ ಪೋಯಮ್ ಅಂಡ್ ಸ್ಟೋರಿ ವೇರ್ ಬರಲ್ಲ, ವಾಸೇ ಬರುತ್ತೆ. ಯಾಕಂದ್ರೆ ಇಟ್ಸ್ ದ ರೂಲ್ ಆಫ್ ದಿ ಇಂಗ್ಲಿಷ್. ಈಚ್ ಪೋಯಮ್ ಅಂಡ್ ಸ್ಟೋರಿ ವಾಸ್ ಪಬ್ಲಿಷ್ಡ್ ಅಂತ ಬರುತ್ತೆ. ಸೊ ಈ ತರ ಸಾಕಷ್ಟು ಕ್ವಶನ್ಸ್ ಬರುತ್ತೆ. SSLC ಎಕ್ಸಾಮ್ ಅಲ್ಲಿ ಇರಬೇಕು, ಎಕ್ಸಾಮ್ ಅಲ್ಲಿ ಕೂಡ ಕೇಳ್ತಾರೆ. ಇದ್ರ ಮೇಲೆ 1 or 2 ಕ್ವಶನ್ಸ್ ಬರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅಂತೂ ಸಾಕಷ್ಟು ಈ ತರ ಕ್ವಶನ್ಸ್ ಬರುತ್ತೆ. ಸೊ ಹೀಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು, ವಿಡಿಯೋನ ಸರಿಯಾಗಿ ನೋಡಿ, ನೋಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ, ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಆನ್ಸರ್ ಕೂಡ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಲೆಟ್ಸ್ ಮೂವ್ ಆನ್ ದ ಥರ್ಡ್ ಎಕ್ಸಾಂಪಲ್. ನೋಡಿ, ಥರ್ಡ್ ರೂಲ್ ಯಾವ್ದಿದೆ ನೋಡಿ, ನನ್ ಮೇ ಬಿ ಯೂಸ್ಡ್ ಆಸ್ ಅ ಸಿಂಗ್ಯುಲರ್ ಆರ್ ಪ್ಲೂರಲ್. ಸೊ ನನ್ ಅಂತ ಬಂದಾಗ ಒಂದ್ ವೇಳೆ ಶಬ್ದ ನನ್ನಿಂದ ಪ್ರಾರಂಭ ಆಗಿದ್ರೆ ಅಲ್ಲಿ ಸಿಂಗ್ಯುಲರ್ ಅಥವಾ ಪ್ಲೂರಲ್ ಎರಡು ಫಾರ್ಮ್ ಕೂಡ ನಾವು ಬಳಸಬಹುದು. ಸೊ ಅದೇ ರಾಂಗ್ ಆಗಲ್ಲ, ನೀವು ಯಾವ್ದಾದ್ರು ಕೂಡ ಬಳಸಬಹುದು. ಎಕ್ಸಾಂಪಲ್ ನೋಡಿ, ನನ್ ಆಫ್ ದೆಮ್ ಹ್ಯಾಸ್ ಅಗ್ರೀಡ್ ವಿತ್ ಮೀ ಅಂತ ಇದೆ. ನನ್ ಆಫ್ ದೆಮ್ ಹ್ಯಾಸ್ ಅಗ್ರೀಡ್ ವಿತ್ ಮೀ ಅಂತ ಆಗುತ್ತೆ. ಸೇಮ್ ನೋಡಿ, ನನ್ ಆಫ್ ದೆಮ್ ಪೋಯಟ್ಸ್ ಹ್ಯಾವ್ ಅಟೆಂಡೆಡ್ ದ ಫಂಕ್ಷನ್ ಅಂತ ಬರುತ್ತೆ. ಸೊ ಇಲ್ಲಿ ನನ್ ಮೇ ಬಿ ಯೂಸ್ಡ್ ಆಸ್ ಅ ಸಿಂಗ್ಯುಲರ್ ಆರ್ ಪ್ಲೂರಲ್. ಸೊ ನನ್ನ ನಾವು ಇಲ್ಲಿ ಸಿಂಗ್ಯುಲರ್ ಆಗಿ ಬಳಸಬಹುದು ಅಥವಾ ಪ್ಲೂರಲ್ ಫಾರ್ಮ್ ಅಲ್ಲಿ ಕೂಡ ಬಳಸಬಹುದು. ಇಲ್ಲಿ ನೀವು ಯಾವ್ದು ಬರೆದು ಕೂಡ ರೈಟ್ ಆನ್ಸರ್ ಆಗುತ್ತೆ ಅದು. ಈ ತರ ಕ್ವಶನ್ಸ್ ನಿಮ್ಗೆ ಕನ್ಫ್ಯೂಸ್ ಮಾಡಿ ಕೇಳಲ್ಲ. ಬಟ್ ಇನ್ ಕೇಸ್ ನಿಮ್ಗೆ ಕೇಳಿದ್ರೆ ಕೂಡ ಇಲ್ಲಿ ಹ್ಯಾಸ್ ಬರೆದು ಕೂಡ ರೈಟ್ ಆನ್ಸರ್, ಹ್ಯಾವ್ ಅಂತ ಬರೆದು ಕೂಡ ರೈಟ್ ಆನ್ಸರ್ ಆಗುತ್ತೆ. ಸ್ಟೂಡೆಂಟ್ಸ್, ನೆಕ್ಸ್ಟ್ ರೂಲ್ ನೋಡಿ, ಫೋರ್ತ್ ರೂಲ್, ವೆನ್ ಅ ಪ್ರಾಪರ್ ನೌನ್ ಈಸ್ ಅ ಪ್ಲೂರಲ್ ನೇಮ್ ದ ವರ್ಬ್ ಮಸ್ಟ್ ಬಿ ಸಿಂಗ್ಯುಲರ್. ನೋಡಿ, ಪ್ರಾಪರ್ ನೌನ್ ಅಂತ ನಾನು ನಿಮಗೆ ನೌನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದೀನಿ. ಯಾವಾಗ ಅದು ಪ್ರಾಪರ್ ನೌನ್ ಪ್ಲೂರಲ್ ನೇಮ್ ಇರುತ್ತೆ ಅಲ್ಲಿ ನಾವು ಸಿಂಗ್ಯುಲರ್ ವರ್ಬ್ ಅನ್ನು ಬಳಸಬೇಕು. ಈಗ ಕೆಲ ಎಕ್ಸಾಂಪಲ್ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಮೊದಲನೇ ಎಕ್ಸಾಂಪಲ್ ನೋಡಿ, ಬರ್ತಾ ಇದೆ, ದ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಈಸ್ ರಿಟನ್ ಬೈ ಜವಾಹರ್ಲಾಲ್ ನೆಹರು. ದ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅನ್ನೋದು ಒಂದು ಪ್ರಾಪರ್ ನೌನ್, ಅದು ಪ್ಲೂರಲ್ ಫಾರ್ಮ್ ಅಲ್ಲಿ ಅನ್ಸುತ್ತೆ ನಿಮಗೆ. ಬಟ್ ಈ ತರ ಬಂದಾಗ ನೀವು ಇಲ್ಲಿ ಈಸ್ ಅನ್ನೇ ಬಳಸಬೇಕು. ನೆಕ್ಸ್ಟ್ ನೋಡಿ, ದ ಅಡ್ವೆಂಚರಸ್ ಆಫ್ ಟಾಮ್ ಸ್ವೇರ್ ಇಸ್ ರಿಟನ್ ಬೈ ಮಾರ್ಕ್ ಟ್ವೈನ್ ಅಂತ. ಓಕೆ, ದ ಅಡ್ವೆಂಚರಸ್ ಆಫ್ ಟಾಮ್ ಸ್ವೇರ್ ಬಂದ್ಬಿಟ್ಟು ಇದು ಬುಕ್ಸ್ ನೇಮ್ ಇದೆ. ಸೊ ಇದು ನಿಮ್ಗೆ ನೋಡೋದಕ್ಕೆ ಪ್ಲೂರಲ್ ಫಾರ್ಮ್ ಅಲ್ಲೇ ಅನ್ಸುತ್ತೆ, ಪ್ಲೂರಲ್ ನೇಮ್ ಇದೆ. ಬಟ್ ಅದನ್ನ ನಾವು ಬಳಸಬೇಕಾದ್ರೆ ಸಿಂಗ್ಯುಲರ್ ಫಾರ್ಮ್ ಅಲ್ಲೇ ಬಳಸಬೇಕು, ಸಿಂಗ್ಯುಲರ್ ವರ್ಬ್ ಅನ್ನೇ ಹಚ್ಚಿ ಬಳಸಬೇಕು ನಾವು. ನೆಕ್ಸ್ಟ್ ನೋಡಿ, ಇಲ್ಲಿ ದ ಅಡ್ವೆಂಚರಸ್ ಆಫ್ ಟಾಮ್ ಸ್ವೇರ್ ವಾಸ್ ಅಥವಾ ಸಾರಿ ಆರ್ ಆರ್ ವೇರ್ ಅಂತ ಬರಲ್ಲ. ದ ಅಡ್ವೆಂಚರ್ಸ್ ಆಫ್ ಟಾಮ್ ಸ್ವೇರ್ ಇಸ್ ರಿಟನ್ ಬೈ ಮಾರ್ಕ್ ಟ್ವೈನ್ ಅಂತ ಬರುತ್ತೆ. ಇಲ್ಲೂ ನೋಡಿ ಎಕ್ಸಾಂಪಲ್, ನಿಮಗೆ ಥರ್ಡ್ ಎಕ್ಸಾಂಪಲ್ ಈಸಿಯಾಗಿ ಅರ್ಥ ಆಗುತ್ತೆ. ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಈಸ್ ಅ ರಿಚ್ ಕಂಟ್ರಿ ಅಂತ. ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಸಾಕಷ್ಟು ಸ್ಟೇಟ್ಗಳಿದಾವೆ, ರಾಜ್ಯಗಳಿದಾವೆ. ಇಟ್ ಡಸಂಟ್ ಮೀನ್ ದಟ್ ಅದನ್ನ ಪ್ಲೂರಲ್ ಫಾರ್ಮ್ ಅಲ್ಲಿ ಬಳಸಬೇಕಂತಲ್ಲ. ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಈಸ್ ಅ ರಿಚ್ ಕಂಟ್ರಿ ಅಂತ ಬಳಸಬೇಕು, ನಾಟ್ ಆರ್ ಅಂತ ಬರಕ್ ಬರಲ್ಲ. ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆರ್ ಅಂತ ಬರಲ್ಲ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಈಸ್ ಅ ರಿಚ್ ಕಂಟ್ರಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡಿ, ದ ಅರೇಬಿಯನ್ ನೈಟ್ಸ್ ಈಸ್ ಅ ಫೇಮಸ್ ಬುಕ್. ನೋಡಿ, ದ ಅರೇಬಿಯನ್ ನೈಟ್ಸ್ ಇಸ್ ಅ ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ, ಪ್ಲೂರಲ್ ಫಾರ್ಮ್ ಅಲ್ಲಿ ನೇಮ್ ಇದೆ. ಬಟ್ ಇದನ್ನ ನೀವು ಬಳಸಬೇಕಾದ್ರೆ ದ ಅರೇಬಿಯನ್ ನೈಟ್ಸ್ ಈಸ್ ಅ ಫೇಮಸ್ ಬುಕ್ ಅಂತಾನೆ ಬಳಸಬೇಕು. ಸೊ ಐ ಹೋಪ್ ನೀವು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ರೂಲ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ರೂಲ್ ನೋಡಿ, ಫಿಫ್ತ್ ರೂಲ್, ಪ್ಲೂರಲ್ ನೌನ್ಸ್ ಡಿನೋಟಿಂಗ್ ಕ್ವಾಂಟಿಟಿ ಆರ್ ಅಮೌಂಟ್ ಆರ್ ಡಿಸ್ಟೆನ್ಸ್ ಆರ್ ಟೈಮ್ ಮಸ್ಟ್ ಬಿ ಯೂಸ್ಡ್ ವಿತ್ ಎ ಸಿಂಗ್ಯುಲರ್ ವರ್ಬ್. ಇನ್ ಕೇಸ್ ನೋಡಿ, ಕೆಲವೊಂದು ನೌನ್ಸ್ ಹೆಂಗಿರ್ತಾವ ಅಂದ್ರೆ ಪ್ಲೂರಲ್ ನೌನ್ಸ್ ಇರ್ತಾವ, ಅದೇನು ಇಂಡಿಕೇಟ್ ಮಾಡಿ ಡಿನೋಟ್ ಮಾಡ್ತಾ ಇರುತ್ತೆ, ಕ್ವಾಂಟಿಟಿ ಬಗ್ಗೆ ಹೇಳ್ತಾ ಇರುತ್ತೆ, ಅಥವಾ ಅಮೌಂಟ್ ಬಗ್ಗೆ ಹೇಳ್ತಾ ಇರುತ್ತೆ, ಡಿಸ್ಟೆನ್ಸ್ ಬಗ್ಗೆ ಹೇಳ್ತಾ ಇರುತ್ತೆ, ಟೈಮ್ ಬಗ್ಗೆ ಹೇಳ್ತಾ ಇರುತ್ತೆ. ಸೊ ಆ ತರ ಟೈಮ್ ಅಲ್ಲಿ ನಾವು ಮಸ್ಟ್ ಬಿ, ಏನು ಎಕ್ಸ್ಕ್ಯೂಸ್ ಇಲ್ಲ, ವಿ ಮಸ್ಟ್ ಯೂಸ್ ದ ಸಿಂಗ್ಯುಲರ್ ವರ್ಬ್ ಅಂತ ಹೇಳ್ತೀವಿ ಇಲ್ಲಿ. ಸೊ ಯಾವ ರೀತಿ ನೋಡಿ, ಫಸ್ಟ್ ಒಂದು ಎಕ್ಸಾಂಪಲ್ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. 10 years ಇಸ್ ಅ ಲಾಂಗ್ ಪೀರಿಯಡ್ ಅಂತದೆ. ನೋಡಿ, 10 years ಅನ್ನೋದು ಪ್ಲೂರಲ್ ಫಾರ್ಮ್ ಅಲ್ಲಿ ಇರ್ಬೋದು. 10 years ಅಂದ್ರೆ ಬಹಳ ಆಯ್ತು, ಅದು ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ. ಬಟ್ ಈ ತರ ನಾವು ಒಂದು ಟೈಮ್ ಬಗ್ಗೆ ಹೇಳ್ಬೇಕಾದ್ರೆ ಅಥವಾ ಏನಾದ್ರು ಹೇಳ್ಬೇಕಂದ್ರೆ ನಾವು ಇಲ್ಲಿ ಈಸ್ ಅಂತಾನೆ ಬಳಸಬೇಕು. 10 years ಆರ್ ಅಂತ ಬರಲ್ಲ, 10 years ಈಸ್ ಅಂತಾನೆ ಬರುತ್ತೆ. 500 rupees ಇಸ್ ಅ ಲಾರ್ಜ್ ಅಮೌಂಟ್ ಅಂತ ಆಗುತ್ತೆ. 500 rupees ಆರ್ ಅಂತ ಬರಲ್ಲ, ವೇರ್ ಅಂತಾನು ಬರಲ್ಲ. 500 rupees ಈಸ್ ಅ ಲಾರ್ಜ್ ಅಮೌಂಟ್ ಅಂತ ಆಗುತ್ತೆ. ನೆಕ್ಸ್ಟ್ ನೋಡಿ, 50 kilograms ಆಫ್ ದ ರೈಸ್ ಈಸ್ ಸಫಿಶಿಯಂಟ್ ಫಾರ್ ಅಸ್ ಅಂತ ಇದೆ. ಸೊ ಇಲ್ಲಿ 50 kilograms ಅನ್ನೋದು ಬಹಳ ಆಗಿದೆ, ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ. ಬಟ್ ಪ್ಲೂರಲ್ ನೌನ್ ಇದೆ ಅದು. ಬಟ್ ಅದನ್ನ ನಾವು ಬಳಸಬೇಕಾದ್ರೆ ಸಿಂಗ್ಯುಲರ್ ವರ್ಬ್ ಅನ್ನೇ ಅಲ್ಲಿ ಆಡ್ ಮಾಡಬೇಕು. 50 kilograms ಆಫ್ ರೈಸ್
is a sufficient for us ಅಂತ ಆಗುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೋತೀನಿ ಸ್ಟೂಡೆಂಟ್ಸ್. ಸೊ ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ಈ ವಿಡಿಯೋ ಏನಾದರೂ ಅರ್ಥ ಆಗಲ್ಲ ಅಂದರೆ ಕ್ಯಾನ್ ಆಸ್ಕ್ ನನ್ನ ಕಮೆಂಟ್ ಬಾಕ್ಸ್. ಜೊತೆಗೆ ವಿಡಿಯೋ ತಿಳಿದ್ರೆ ಮತ್ತೆ ನೋಡಿ ರಿಪೀಟ್ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಇಲ್ಲಿ ಇರುವಂಥ ರೂಲ್ಸ್ಗಳನ್ನ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಓದಿ ಹುಡುಕಾಡಿ ಬರಬೇಕಾದ್ರೆ ತುಂಬಾ ಲೇಟ್ ಆಗುತ್ತೆ. ಸೊ ಅಲ್ಲಿರೋ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ತೆಗೆದು ನಾನು ನಿಮಗೆ ವಿಡಿಯೋ ಮುಖಾಂತರ ಈಸಿಯಾಗಿ ನಿಮಗೆ ಅವೈಲೇಬಲ್ ಆಗಿ ಮಾಡಿದ್ದೀನಿ. ಸೊ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಕೂಡ ಹೇಳಿ ನೋಡೋದಕ್ಕೆ. ಸೊ ಡೋಂಟ್ forget to subscribe my UV Talk channel. Dear students, thank you so much for watching my video.